ಏನಿವತ್ತು ಕಲ್ಗಟ್ಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷದ ಚುನಾವಣೆ ನಡಿಬೇಕಿತ್ತು. ಆ ಚುನಾವಣೆಯಲ್ಲಿ ಇವತ್ತು ನಡೆದಿದೆ ಮತ್ತು ನಮ್ಮ ನರಸಿಂಹಮೂರ್ತಣ್ಣ ವಿಜಯಶಾಲಿಯಾಗಿ ಅನ್ಅಪೋಸ್ಡ್ ಆಗಿ ಎಲೆಕ್ಟ್ ಆಗಿದ್ದಾರೆ ಎಲ್ಲ ಸದಸ್ಯರ ಸಹಕಾರದಿಂದ. ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಗಿರೀಶ್ ಅವರು ಹಾಲಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಮೂರ್ತಣ್ಣನ ಮಾಡೋದ್ರಲ್ಲಿ ತುಂಬ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಎಲ್ಲ ಸದಸ್ಯರುಗಳು ಸೇರಿ ಈ ಪಂಚಾಯಿತಿಲಿ ಇನ್ನೂ ಒಂದು 6 ತಿಂಗಳು ಅಧಿಕಾರ ಇದೆ. ಎಲ್ಲ ಗ್ರಾಮಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನಂತೂ ಆಶಿಸ್ತಾ, ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಚುರುಕಾಗಿದ್ದಾರೆ, ಕೆಲಸ ಮಾಡ್ತಾರೆ ಅಂತಲೂ ಕೂಡ ನಾನು ಭಾವಿಸಿ, ಇವತ್ತೇನು ಈ ಕಲ್ಗಟ್ಟ ಗ್ರಾಮ ಪಂಚಾಯಿತಿ ನಮ್ಮ ಭಾಸ್ಕರ್ ಅವರು ಬಹುಮೂಲ ನಿರ್ದೇಶಕರು ಅವ್ರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಪಂಚಾಯಿತಿಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇದೇ ರೀತಿ ಶಾಸಕರು ಕೂಡ ಇವತ್ತೇನು ಈ ರಸ್ತೆ ವಿಚಾರ ಆಗ್ಬೋದು, ಇನ್ನೊಂದು ವಿಚಾರ ಆಗ್ಬೋದು, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಸಹಕಾರನ ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಂಡು ಈ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲ ಶ್ರಮಿಸಬೇಕು, ಎಲ್ಲ ಸದಸ್ಯರುಗಳು ಶ್ರಮಿಸಬೇಕು ಅಂತ ಹೇಳ್ತಾ, ನನಗೆ ಈ ಎಲೆಕ್ಷನಲ್ಲಿ ಮೂರ್ತಣ್ಣವರು ಉಪಾಧ್ಯಕ್ಷರಾಗಿ ಸಹಕಾರ ಮಾಡಿದ ಎಲ್ಲ ಸದಸ್ಯರುಗಳು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮುಂದೆ ನೋಡಿ. ನಾನು ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನ ಆಯ್ಕೆ ಆಗೋದಕ್ಕೆ ನಮ್ಮ ಕ್ಷೇತ್ರದ ಶಾಸಕರು, ಅವ್ರ ಸಹಕಾರ ಮತ್ತು ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಎಂಟೈರ್ ನಮ್ಮ ಪಂಚಾಯತಿ ಸದಸ್ಯರು, ನಮ್ಮ ಉಪಾಧ್ಯಕ್ಷರು ಸ್ಥಾನ ಖಾಲಿ ಮಾಡಿಕೊಟ್ರು ನಮಗೋಸ್ಕರ. ಅವ್ರಿಗೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಸೇರಿ ನಮ್ಮನ್ನು ಇವತ್ತು ಉಪಾಧ್ಯಕ್ಷ ಸ್ಥಾನ ಮಾಡೋರು. ಅವರೆಲ್ಲರಿಗೂ ಪೂರ್ವಕ ಗೌರವವನ್ನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಏನು ಎಲೆಕ್ಷನ್ ಮುಂದಿನ ದಿನಗಳಲ್ಲಿ ಅಂದರೆ ನಮ್ಮ ಕ್ಷೇತ್ರ ಶಾಸಕರು ಹೆಚ್ಚಿನ ಹಾಗೆ ನಮ್ಮ ಕಲ್ಗಟ್ಟ ಪಂಚಾಯತಿ ಈಗಾಗಲೇ 3 ಕೋಟಿಯಷ್ಟು ಅನುದಾನವನ್ನು ಕೊಟ್ಟವ್ರೆ. ಈಗೂ ಹೆಚ್ಚಿನದಾಗಿ ಇನ್ನೂ ಒಂದು 4 ಕೋಟಿಯಿಂದ 5 ಕೋಟಿ ಅನುದಾನನ ಹೆಚ್ಚುವರಿಯಾಗಿ ಆಕ್ಷನ್ ಪ್ಲಾನ್ ರೆಡಿ ಮಾಡವ್ರೆ. ಅವ್ರ ಸಹಕಾರ, ನಮ್ಮ ಸದಸ್ಯರ ಸಹಕಾರ ಎಲ್ಲರ ಕಡೆಯಿಂದನೂ ಇನ್ನೂ ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿನ ಒಟ್ಟಿಗೆ ತಗೊಂಡೋಗಿ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.